ಸೆಂಟ್ರ್ ಸಿಟಿಲಿ ಪಾರಿ ನಿಂತವನೆ. ಹಲೋ ಹಲೋ, ಡೋಂಟ್ ಡಿಸ್ಟರ್ಬ್ ಮೀ ನಾಯಿ. ಹಲೋ, ನೀನಾ? ನಾನೇ. ಡೋಂಟ್ ಡಿಸ್ಟರ್ಬ್ ಮೀ ಪ್ಲೀಸ್. ಏನ ಆತರ ಸೀರಿಯಸ್ ಮ್ಯಾಟ್ರು? ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಜನರಿಗೆಲ್ಲ ಡಿಸ್ಟರ್ಬ್ ಮಾಡ್ಕೊಂಡು ಹೋಗೋ ತರದ್ ಏನಿದೆ ಅದು ಅಣ್ಣ ಸಮಾಧಿ ಅಕ್ಕಡ ಚೂಡ್ರ ಅಕ್ಕಡ ಯಾಕ ಅವರೇ ಶಿವರಾಜ್ ಕುಮಾರ್, ಇವರೇ ಪುನೀತ್ ರಾಜ್ಕುಮಾರ್ ಅಂತ ನನಗೂ ಏನ್ ಇವಾಗ? ಶಿವರಾಜ್ ಕುಮಾರ್ ಆಭರಣಗಳನ್ನ ತಗೊಳ್ಳಿ ಅಂತಾರೆ, ಆದ್ರೆ ಪುನೀತ್ ರಾಜ್ಕುಮಾರ್ ಆಭರಣಗಳನ್ನ ಅಡ ಇಟ್ಬಿಡಿ ಅಂತಾರೆ. ಈಗ ನಾವು ತಗೋಬೇಕಾ ಅಡ ಇಡ್ಬೇಕಾ? ದಿಸ್ ಇಸ್ ಕನ್ಫ್ಯೂಷನ್ ಆಫ್ ಇಂಡಿಯಾ. ಐ ಆಮ್ ಸರ್ಚಿಂಗ್ ಅಂಡ್ ನೋಟಿಂಗ್ ದ ಪಾಯಿಂಟ್. ಇದಕ್ಕೆಲ್ಲ ಒಂದೇ ಸಾಲ್ವೇಷನ್. ಈ ಅಣ್ಣ ತಮ್ಮ ಮಧ್ಯದಲ್ಲಿ ಇನ್ನೊಬ್ರು ಅಣ್ಣ ಅವರೇ ರಾಘಣ್ಣ. ಅವ್ರ ಹತ್ರ ಹೋದ್ರೆ ಈ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ನಡಿ ಹೋಗೋಣ. ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ರಿ. ಆ ಕೆಲಸನೇ ನೀವೇ ಮಾಡಿ, ನಾವಿಲ್ಲೇ ಇದ್ದು ಯೋಚನೆ ಮಾಡ್ತಾ ಇರ್ತೀವಿ. ಹೋಗೋ. ಹೋಗಲ್ಲ ಕಣ. ಏನ್ರಿ ಹೇಳ್ಕೊಟ್ಟಿದ್ದು ಮಾಡಕ್ಕಾಗಲ್ವಾ? ಎಲ್ಲ ನನ್ ಕರ್ಮ. ಶಾರ್ಟ್ ಓಕೆನಮ್ಮ. ಇದಕ್ ಮುಂಚೆ ನೀನು ಓಂ ಪ್ರಕಾಶ್ ಇದ್ರ ಕೆಲಸ ಮಾಡ್ತಿದ್ದಮ್ಮ. ಹೌದು. ಅವನು ಹುಚ್ಚ. ಬನ್ನಿ ಸರ್, ಏನ್ ಅದ್ಭುತ ಕಲಾವಿದ್ರು ಸರ್ ನೀವು. ಸರ್, ಕನ್ನಡ ಚಿತ್ರರಂಗದಲ್ಲಿ ಕೇರಳಿದ ಸಿಂಹ, ಸಾಹಸ ಸಿಂಹ ಬಿಟ್ರೆ ಈ ಜೋಡಿ ಸಿಂಹನೇ ತುಂಬಾ ಇಷ್ಟ. ಸರ್ ಶುಗರ್ಲೆಸ್. ಇಲ್ಲೆಲ್ರಿಗೂ ಶುಗರ್. ಏನ್ ಸರ್ ನಿಮ್ ಡೈಲಾಗ್ ಡೆಲಿವರಿ ಸರ್, ನಿಮ್ ಬ್ಯಾಗ್ ನನ್ ಬಿಡಾಗಿ ಸರ್. ಅದು ಸರ್, ಕನ್ನಡ ಸಿನಿಮಾದಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಇರುತ್ತೋ ಇಲ್ವೋ, ಎಲ್ಲಾ ಸಿನಿಮಾದಲ್ಲಿ ನೀವು ಇರ್ತಿರೋ ಸರ್. ಆಕ್ಚುಲಿ ನಾನ್ ನಿಮ್ ಗ್ರೇಟ್ ಫ್ಯಾನ್ ಸರ್. ರೇ, ನೀವ್ ಫ್ಯಾನ್ ಅಂದ ತಕ್ಷಣ ನಾನ್ ನೇಣ್ ಹಾಕೊಂಡ್ ಸಾಯಕಾಗುತ್ತಾ? ಕಲಾವಿದ್ರಾಗೆಲ್ಲ ಸಾಯ್ಬಾರ್ದು ಸರ್. ಮ್ಯಾಟ್ರಿಗ್ ಬರಕ್ ಹೇಳ. ಮ್ಯಾಟ್ರಿಗ್ ಪಾಪ ನೀನು ಸುಮ್ನೆ ಕೋಪ ಮಾಡ್ಕೊಂತಾರ. ಈಗ ಸಾಹೇಬ್ರೆ ಹೇಳ್ ಕಳ್ಸವ್ರೆ. 11 ದಿನಕ್ಕೆ ನಿಮ್ ರೇಟ್ ಎಷ್ಟು? 11 ದಿವಸಕ್ಕೆ 35 ಕೂಡ ಫಿಕ್ಸ್ ಮಾಡ. 2000. ನಿಮ್ ಬಾಯಿನ ಆರ್ಪಿಕ್ ಆಗಿ ತೊಳ್ಕೊಳ್ರಿ. ನಮ್ಮ ಅಸ್ಟೆಂಟ್ ಪೇಮೆಂಟ್ 2 ಜೋರಾಗಿ ಹೇಳ್ಬೇಡ, ಪ್ರೊಡ್ಯೂಸರ್ ಪಿಕ್ಚರ್ ನಿಲ್ಸ್ಬಿಡ್ತಾರೆ. ಸರಿ, ಎಷ್ಟು ಮತ್ತೆ? 2 ಕೋಟಿ. 2 ಕೋಟಿನಾ? ಅಣ್ಣ, ಶೂಟಿಂಗ್ ಸ್ಪಾಟ್ ಬಂದೆ. ಈ ಹಂದಿ ಗೋರಿಲ್ಲ ಡೇಟ್ ಓಕೆ ಆಯ್ತು, ಆದ್ರೆ 11 ದಿನಕ್ಕೆ 3 ರೂಪಾಯಿ ಕೇಳ್ತಾವ್ರಣ್ಣ. 3 ಕೋಟಿ ಕಣಯ್ಯ. 3 ಕೋಟಿನ? ನನ್ಗೇನ್ ಬಿಟ್ ಬಂದ್ರೆ ಅಡ್ಗೋನ್ ಬಂದು ಎತ್ತಾಕೊಂಡು ಹೋಗ್ತಾನ. ಆಮೇಲೆ ಕೊಡ್ರಿ ಇಲ್ಲಿ. ಏನೋ ಇವನು ಬಣ್ಣ ಹಾಕದೆ ಆಕ್ಟ್ ಮಾಡ್ತಾವನಲ್ಲೋ. ಕಂಗ್ರಾಚುಲೇಷನ್, ಡೀಲ್ ಓಕೆ. ಅಲ್ಲ ರೀ, ನಾವ್ ಕೇಳಿದ್ 2, ನೀವು ಕೇಳ್ತಾರ ಯಾರಿಗೆ? 2 ನಿಮ್ಗೆ, ಮಿಕ್ಕಿ ನನಗೆ. ನಿನಗ ಹಿಂಗ್ ಗೊತ್ತಿದ್ರೆ ತಲೆಗೆ ನಾಕ್ ಕೇಳ್ಬೋದಿತ್ತಲ್ಲೋ. ಮೈ ಗಾಡ್. ಸರಿ, ನಾವ್ ಯಾವಾಗಿಂದ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕು? ಸಾಯಂಕಾಲ ಅಡ್ವಾನ್ಸ್ ಕಳಿಸ್ತೀನಿ, ಬೆಳಗ್ಗೆಯಿಂದ ಕ್ಯಾನ್ವಾಸ್. ಓಕೆ? ನಾಳೆನಾ? ಏನಯ್ಯ? ತೂರಮ್ಮ ಫೋನ್ ಕೊಡು. ಆಯ್ತು ಬಾ, ಒಂದ್ಸಲಿ ಮಾತಾಡ್ಬಿಡ್ತೀನಿ. ನಮಸ್ಕಾರ ಸರ್, 3 ಕಾರ್ಡ್ ಜಯನ್ ಅವರೇ. ಒಂದು ಬ್ಯಾಡ್ ನ್ಯೂಸ್ ಸರ್. ಅದು ನಮ್ಮ ಮಾವ ಬೆಳಿಗ್ಗೆ ಬಚ್ಚಿನ ಮನೇಲಿ ಜಾರ್ ಬಿದ್ದು ಮಧ್ಯಾಹ್ನ 3 ಕಾಲ್ಗೆ ಹೋಗ್ಬಿಟ್ಟವ್ರು ಸರ್. ಅದಕ್ಕೆ ಒಂದು 11 ದಿವಸ ನನ್ ಶೂಟಿಂಗ್ ಬರಕ್ ಆಗಲ್ಲ ಸರ್. ಸರ್, ನಮ್ಮ ಮಾವನ ಮನೇಲಿ ನಾನೇ ಸರ್ ಅವ್ರಿಗೆ ಮಗ ಇದ್ದಂಗೆ, ಅಳಿಯ ಇದ್ದಂಗೆ. ಎಲ್ಲ ಕಾರ್ಯಗಳನ್ನು ನಾನೇ ಮಾಡ್ಬೇಕು ಸರ್. ಹಂಗೆ ನಾನು ಹೋಗ್ತಾ ಈ ಬುಲೆಟ್ನ ಕರ್ಕೊಂಡು ಹೋಗ್ತೀನಿ. ಅಯ್ಯ, ನಾನು ಇಲ್ಲಿ ಕಿತ್ತಾಕ್ರೆ ತಾನೆ ಅವ್ನು ಗುಡ್ಡ ಹಾಕಕ್ಕೆ. ಅವ್ನು ಇಲ್ಲಿದ್ದು ಏನ್ ಮಾಡ್ತಾನೆ ಸರ್? ನಮ್ಮ ಮಾವನ್ ಮಾಡೋ ಪೂಜೆಯಲ್ಲಿ ಅವನಿಗೂ ಸ್ವಲ್ಪ ಪುಣ್ಯ ಸಿಗ್ಲಿ ಬಿಡಿ. ಓಕೆ 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 ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಬುಲೆಟ್. ರಬ್ಬರ್ದು. ಎದುರುಗಡೆ ಇರೋ ನಾರ್ತ್ ಓಕೆ ತಾನೆ? ಸೂಪರ್ ಆಗಿದೆ. ಓಕೆ ಓಕೆ, ಮ್ಯಾನೇಜರ್ ಬರೀ ಇಲ್ಲಿ. ಕರ್ಸಿರೋದೇ ನಿನ್ಗೋಸ್ಕರ. ಕಲಾ ರಸಿಕರ, ಅಭಿಮಾನಿ ದೇವರುಗಳೇ, ಪ್ರತಿಯೊಬ್ಬ ಮನುಷ್ಯನಿಗೂ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಜಡ್ಜ್ ಆಗ್ಬೇಕು, ಲಾಯರ್ ಆಗ್ಬೇಕು ಅಂತ ಇರುತ್ತೆ. ಆದ್ರೆ ಒಬ್ಬ ಕಲಾವಿದನಾಗಿ ನನಗೆ ನಿಮ್ಮಗಳ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಇರ್ಲಿ,
ದೇಶದವರು ನನ್ನ ಉದ್ದಗಲಕ್ಕೂ ಹಣನ ಚೆಲ್ತೀನಿ ಅಂದ್ರು. ನಾವು ಕಲಾವಿದರಾಗಿ ಹಣಕ್ಕೋಸ್ಕರ ನಮ್ಮನ್ನು ಮಾಡ್ಕೊಳಕ್ಕಾಗುತ್ತಾ? ದುಡ್ಗೋಸ್ಕರ ನಮ್ಮನ್ನು ಮಾಡ್ಕೊಳಕ್ಕಾಗುತ್ತಾ ಸರ್? ಕರಡಿ ಡೋ ಮಾಡ್ತದೆ, ಸುಮ್ಮನೆ ಬಿಡಿ. ರಾಣಿಗಳು ಮಾಡ್ತಾರೆ, ನಮ್ಮನ್ನ ನಾವು ಮಾಡ್ಕೊಳಕ್ಕಾಗಲ್ಲ. ನಾವು ಹುಟ್ಟಿದ್ದೆ ಕಲೆಗೋಸ್ಕರ, ಸಾಯೋದೇ ಕಲೆಗೋಸ್ಕರ. ನಮ್ಮ ರಾಜ್ಯದಲ್ಲಿ ರಸ್ತೆ ಮಾರ್ಗ ಇದೆ, ರೈಲು ಮಾರ್ಗ ಇದೆ, ಸಮುದ್ರ ಮಾರ್ಗ ಇಲ್ಲ. ನಮ್ಮ ನರಸಿಂಹ ಅವ್ರನ್ನ ನೀವು ಗೆಲ್ಲಿಸಿದ್ರೆ ಕರ್ನಾಟಕಕ್ಕೆ ಸಮುದ್ರ ಮಾರ್ಗ ಬರುತ್ತೆ, ಬೆಂಗಳೂರಿಗೆ ಸಮುದ್ರನ ತರಿಸ್ತಾರೆ. ರೀ, ಬೆಂಗಳೂರಿಗೆ ಸಮುದ್ರ ತತ್ತಿನಂತ ಏನ್ರಿ ಗ್ಯಾರಂಟಿ? ಅನುಮಾನ ಪಡಬೇಡಿ. 1947ಕ್ಕೆ ಮುಂಚೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತ? ಅಂತ ಮಹಾ ದೊಡ್ಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರ್ಬೇಕಾದ್ರೆ ಇಷ್ಟು ಚಿಕ್ಕ ಬೆಂಗಳೂರಿಗೆ ಸಮುದ್ರ ಬರಲ್ವಾ? ಮನಸ್ಸಿದ್ದರೆ ಮಾರ್ಗ ಅನ್ನೋರು ಹೇಳಿಲ್ವಾ? ಈ ಪಕ್ಷದ ಅಧ್ಯಕ್ಷರಾದಂತಹ ನರಸಿಂಹ ಅವರು ಮನುಷ್ಯರಲ್ಲ, ಸಾಕ್ಷಾತ್ ನರಸಿಂಹಸ್ವಾಮಿ ದೇವರಿದ್ದಂಗೆ. ನಾನು ತಿಮ್ಮಪ್ಪನ ನೋಡ್ಬೇಕು ಅಂದ್ರೆ ತಿರುಪತಿಗೆ ಹೋಗಲ್ಲ, ನಮ್ಮ ಸಾಹೇಬ್ರ ಮನೆಗೆ ಹೋಗ್ತೀನಿ. ಅವ್ರ ಫೋಟೋನಾದ್ರೂ ನೋಡ್ಕೊಂಡು ಮಹಾಜನಗಳೇ, ಈ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಬರೀ ಮನೆ ದೇವರಾಗಿರ್ಬಾರ್ದು, ಇಡೀ ಸ್ಟೇಟ್ಗೆ ದೇವರಾಗಬೇಕು. ಹಾಗಾಗ್ಬೇಕಾದ್ರೆ ನೀವೆಲ್ರೂ ಅವ್ರಿಗೆ ಮತ ನೀಡಿ ಅವ್ರನ್ನ ವಿಧಾನಸೌಧಕ್ಕೆ